ನೋವು ಕಡಿಮೆ ಆಗ್ಲಿ ಅಂತ ಮಾತ್ರೆ ತಗೋತೀವಿ. ಕೆಲವರು ಅದೇ ಮಾತ್ರೆನ ತಗೊಂಡು ಮತ್ತೆ ಇರಿಸ್ತಾರೆ. ಯುವ ಜನಾಂಗ ಮೆಡಿಸಿನ್ ಹೆಸರಲ್ಲಿ ಹೊಸ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಬಿಕ್ರಿ ಆಗ್ತಾ ಇರುವ ಈ ಟ್ಯಾಬ್ಲೆಟ್ ಪೇನ್ ಕಿಲ್ಲರ್ ಅಷ್ಟೇ ಅಲ್ಲ, ಕೊನೆಗೆ ಪ್ರಾಣವನ್ನೇ ತಿಂದು ಮುಗಿಸುತ್ತೆ. ಸಿಲಿಕಾನ್ ಸಿಟಿಯಲ್ಲಿ 2 ಜೀವಗಳು ಬಲಿಯಾದ ಮೇಲೆ ಈ ಡೆಡ್ಲಿ ಮಾತ್ರೆಗಳ ಕರಾಳ ಮುಖಗಳು ಅನಾವರಣವಾಗ್ತಾ ಇದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಪೇನ್ ಕಿಲ್ಲರ್ ಫಾಲೋ. ಪೇನ್ ಕಿಲ್ಲರ್ ಅಲ್ಲ, ಜೀವವನ್ನೇ ಕೊಲ್ಲುತ್ತೆ. ಡ್ರಗ್ಸ್ ನ ಹೊಸ ರೂಪ, ನೋವು ನಿವಾರಕ ಮಾತ್ರೆ. ಸುಲಭವಾಗಿ ಕೈಗೆ ಸಿಗುತ್ತೆ ಓಪಿಯಾಯ್ಡ್ಸ್ ಡ್ರಗ್ಸ್. ಈ ಔಷಧವನ್ನ ಚಟ ಮಾಡಿಕೊಂಡ್ರೆ ಸಾವು ತಾನೇ ಹುಡ್ಕೊಂಡು ಬರುತ್ತೆ. ಕೆಲವರು ತಿಳಿಯದೆ ಈ ಡ್ರಗ್ಸ್ಗೆ ಬಲಿಯಾಗ್ತಿದ್ರೆ, ಯುವ ಜನಾಂಗವಂತೂ ತಿಳಿದು ಡ್ರಗ್ಸ್ಗೆ ದಾಸರಾಗ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಯುವಕರಿಬ್ಬರು ಡ್ರಗ್ಸ್ ಸೇವನೆಗೆ ಬಲಿಯಾಗಿದ್ರು. ಯುವಕರ ಸಾವಿಗೆ ಕಾರಣ ಪೇನ್ ಕಿಲ್ಲರ್ ಮಾತ್ರೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿತ್ತು. ಇವು ಬರೀ ನೋವು ನಿವಾರಕ ಅಷ್ಟೇ ಅಲ್ಲ, ಡ್ರಗ್ಸ್ಗಳ ಹೊಸ ರೂಪವೇ ಈ ಪೇನ್ ಕಿಲ್ಲರ್ಸ್ ಮಾತ್ರೆಗಳು. ಗಾಂಜಾ, ಅಫೀಮು, ಕೊಕೈನ್, ಚರಸ್ ಇವೆಲ್ಲವನ್ನ ಮೀರಿಸುವಂತಿದೆ ಈ ಹೊಸ ಡ್ರಗ್ಸ್. ಓಪಿಯಾಯ್ಡ್ಸ್ ಡ್ರಗ್ಸ್ ಈಗ ಹೊಸ ವಿಲನ್. ಈ ಓಪಿಯಾಯ್ಡ್ಸ್ಗಳು ನೋವು ನಿವಾರಕ ಔಷಧಿಗಳ ಸೋಗಿನಲ್ಲಿವೆ. ನೋವನ್ನ ಕಡಿಮೆ ಮಾಡುತ್ತೆ, ಅದರ ಜೊತೆಯಲ್ಲೇ ಚಟವನ್ನು ಹಿಡಿಸ್ಬಿಡುತ್ತೆ. ಹೀಗೆ ಸೈಲೆಂಟ್ ಆಗಿ ಇಡೀ ಸಮಾಜವನ್ನೇ ಬಲಿ ತಗೊಳ್ತಿವೆ. ಇದಕ್ಕಿಂತ ಅಪಾಯಕಾರಿ ಅಂದ್ರೆ ಜೀವವನ್ನೇ ಕೊಲ್ಲೋ ಈ ಹೊಸ ಡ್ರಗ್ಸ್ ಸುಲಭವಾಗಿ ಜನರ ಕೈಗೆ ಸಿಗ್ತಿವೆ. ಮೆಡಿಕಲ್ ಶಾಪ್, ಆನ್ಲೈನ್ ಮೂಲಕ ರಾಜಾರೋಷವಾಗಿ ಮಾರಾಟವಾಗ್ತಿದೆ. ಇದರಿಂದ ಯುವ ಜನಾಂಗ ಸುಲಭದಲ್ಲೇ ಅಡಿಕ್ಟ್ ಆಗ್ತಿದೆ. ಸ್ಪ್ಯಾಸ್ಮೋಪ್ರಾಕ್ಸಿವಾನ್ ಅಂತ ಸಿಗುತ್ತೆ, ಇವಾಗ ಟೈಡಾಲ್ ಅಂತ ಸಿಗುತ್ತೆ, ಅಲ್ಟ್ರಾಸೆಟ್ ಅಂತ ಸಿಗುತ್ತೆ. ಈ ಥರ ಕಾಂಬಿನೇಷನ್ನಲ್ಲಿ ಬೇಕಾದಷ್ಟು ಔಷಧಿಗಳಿವೆ. ಬೇಕಾದಷ್ಟು ಆಲ್ಮೋಸ್ಟ್ ಅಬೌಟ್ 50-60 ಬ್ರ್ಯಾಂಡ್ಸ್ ಆಫ್ ಡ್ರಗ್ಸ್ ನಿಮಗೆ ಅವೈಲಬಿಲಿಟಿ ಸಿಗ್ಬೋದು. ಬಟ್ ಅನ್ಫಾರ್ಚುನೇಟ್ ನಾವು ಹೇಳ್ತಾ ಇರೋದೆಲ್ಲ ನಿಮಗೆ ಓವರ್ ದಿ ಕೌಂಟರ್ ತುಂಬ ಚೆನ್ನಾಗಿ ಹೆಸರು ಮಾಡಿರುವಂಥ ಔಷಧಿಗಳ ಹೆಸರನ್ನ ಹೇಳಿ. ಇವಾಗ ಸ್ಪ್ಯಾಸ್ಮೋಪ್ರಾಕ್ಸಿವಾನ್ ಬಂದ್ಬಿಟ್ಟು ಅಬ್ಡಾಮಿನಲ್ ಡಿಸ್ಕಂಫರ್ಟು, ಅಬ್ಡಾಮಿನಲ್ ಸ್ಪ್ಯಾಸ್ಮೋಡಿಕ್ ಪೇಯ್ನ್ ಇದ್ದ ಅಂತ ಸಂದರ್ಭಗಳಲ್ಲಿ ಬರೀತಾರೆ. ಟೈಡಾಲ್, ವೋರ್ಟ್, ಡುವೋಲ್ಟ್, ಟ್ರಮಾಡೋಲ್, ಕಾಲ್ಪೋಲ್, ಟ್ರಮಿಕ್ಸ್ ಸೇರಿದಂತೆ ಒಂದಷ್ಟು ನೋವು ನಿವಾರಕ ಟ್ಯಾಬ್ಲೆಟ್ಗಳಿವೆ. ಇದರಲ್ಲಿ ಅಫೀಮನ್ನ ಹೋಲುವ ರಾಸಾಯನಿಕ ಇದೆ. ನೋವು ನಿವಾರಣೆಗೆ ಸಿಂಥೆಟಿಕ್ ಕೆಮಿಕಲ್ ಬಳಕೆ ಮಾಡ್ತಾರೆ. ಮಾತ್ರೆಯಾಗಿ ಇದನ್ನ ಸೇವಿಸಿದ್ರೆ ಎಫೆಕ್ಟ್ ಇಲ್ಲ, ಆದ್ರೆ ಮಾತ್ರೆಗಳನ್ನ ಕರಗಿಸಿ ಡ್ರಗ್ಸ್ ರೂಪದಲ್ಲಿ ಇಂಜೆಕ್ಟ್ ಮಾಡ್ಕೊಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಜೀವ ಬಿಟ್ಟ ಯುವಕರಿಬ್ಬರು ಹೀಗೆ ಟೈಡಾಲ್ ಮಾತ್ರೆಯನ್ನ ನೀರಲ್ಲಿ ಬೆರೆಸಿ ಅದನ್ನ ಇಂಜೆಕ್ಟ್ ಮಾಡ್ಕೊಂಡಿದ್ರು. ಸೊ ಈ ಟೈಡಾಲ್ ಅನ್ನೋ ಮೆಡಿಸಿನ್ ಇದೆಲ್ಲ, ಅದು ಇಟ್ಸ್ ಫ್ರೀಲಿ ಅವೈಲಬಲ್ ಇನ್ ದಿ ಮಾರ್ಕೆಟ್. ಅದು ಬಟ್ ಅದು ಓರಲ್ ಆಗಿ ತಗೋಬೇಕು ಅಂತ ನಮಗೆ ಒಬ್ಬರು ಡಾಕ್ಟರ್ ತಿಳಿಸಿದ್ದಾರೆ. ಬಟ್ ಅದನ್ನು ಪುಡಿ ಮಾಡಿ ಅವರು ಇಂಜೆಕ್ಟ್ ಮಾಡ್ಕೊಂಡಿದ್ದಾರಲ್ಲ, ಸೊ ದಿ ಲೆವೆಲ್ ಆಫ್ ಅಬ್ಸಾರ್ಪ್ಷನ್ ಇಸ್ ಮಚ್ ಮೋರ್ ಹೈಯರ್ ದನ್ ಇಟ್ ಕ್ಯಾನ್ ಟೇಕ್. ಏನು ತಿಳಿಯದೆಯೂ ಓಪಿಯಾಯ್ಡ್ಸ್ಗೆ ಬಲಿಯಾಗುವವರು ಇದ್ದಾರೆ. ವೈದ್ಯರ ಚೀಟಿ ಇಲ್ಲದೆ ಮಾತ್ರೆ ತಗೋತಾರೆ. ಕೊನೆಗೆ ತಮಗೆ ಗೊತ್ತಾಗದಂತೆ ಚಟಕ್ಕೆ ದಾಸರಾಗ್ತಾರೆ. ಗರ್ಭಿಣಿಯರಿಗಂತೂ ಓಪಿಯಾಯ್ಡ್ ಚಟವಿದ್ರೆ ತುಂಬಾನೇ ಡೇಂಜರ್. ತೀವ್ರ ರಕ್ತಸ್ರಾವವಾಗಿ ಸತ್ತೇ ಹೋಗುವ ಅಪಾಯ ಇದ್ದು ಜೀವಕ್ಕೂ ಮಾರಕ. ಅಲ್ಲದೆ ಮಗುವಿನ ಬೆಳವಣಿಗೆಯನ್ನ ನಿಲ್ಲಿಸಿಬಿಡುತ್ತವೆ. ಮಗುವಿನ ಬೆಳವಣಿಗೆಯನ್ನೇ ತಡೆಯುತ್ತೆ. ಉಸಿರಾಟಕ್ಕೂ ತೊಂದರೆ, ಮಗು ಅಳೋದು ಇಲ್ವಂತೆ. ಮಗುಗೆ ಹುಟ್ಟೋ ಟೈಮ್ನಲ್ಲಿ ಅದನ್ನ ಓಪಿಯಾಯ್ಡ್ ವಿಡ್ರಾಯಲ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದ್ರೆ ಮಗುಗೆ ಸಡನ್ ಆಗಿ ಓಪಿಯಾಯ್ಡ್ ಸಪ್ಲೈ ಆಗ್ತಾ ಇದ್ದು ಸಡನ್ ಆಗಿ ಕಟ್ ಆಫ್ ಆಗ್ತಿರೋ ಹಾಗೇನೆ ಅದಕ್ಕೆ ಮಗುಗೆ ದಟ್ ವಿಲ್ ಗೋ ಫಾರ್ ವಿಡ್ರಾಯಲ್ ಸಿಂಡ್ರೋಮ್ ಅಂತ ಆಗುತ್ತೆ. ಅದರಿಂದ ಮಗುಗೆ ರೆಸ್ಪಿರೇಟರಿ ಡಿಪ್ರೆಷನ್ ತರ ಹೋಗೋದು ಹೀಗಾಯ್ತು. ಮಗು ಬೇಬಿ ಕೂಡಲೇ ಅಳದೇ ಇರೋದು, ಹುಟ್ಟಿ ಕೂಡ ಅಳ್ಬೇಕಲ್ಲ ಮಗು, ಅಳದೇ ಇರೋದು, ಈ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಕ್ಬಿಟ್ಟು ಆ ತರ ಹಾಗೆ ಕೆಲವು ಸಲ ಅದು ರಿವರ್ಸ್ ಮಾಡದೇ ರೀತಿಲೂ ಆಗದೆ ಇರ್ಬೋದು ನಮಗೆ. ಪೇನ್ ಕಿಲ್ಲರ್ ಜೊತೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಕೂಡ ಓಪಿಯಾಯ್ಡ್ಸ್ಗಳೇ. ಈ ಮಾತ್ರೆಗಳನ್ನ ದಿನ ತಗೊಂಡ್ರೆ ಗೊತ್ತಿಲ್ಲದೆ ಚಟ ಬೆಳೆದು ಬಿಡುತ್ತೆ. ಸದ್ಯ ಓಪಿಯಾಯ್ಡ್ಸ್ಗೆ 2 ಜೀವ ಬಲಿಯಾದ್ಮೇಲೆ ಎಚ್ಚೆತ್ತುಕೊಂಡಿರೋ ಪೊಲೀಸರು ಔಷಧ ವ್ಯಾಪಾರಿಗಳೊಂದಿಗೆ ಸಭೆ ಮಾಡಿ ಸುಲಭವಾಗಿ ಮಾರದಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವೈದ್ಯರ ಚೀಟಿ ಇಲ್ಲದೆ ಕೊಡಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಅಲ್ಲದೆ ಈ ಮಾತ್ರೆಗಳನ್ನ ಮಾರಾಟ ಮಾಡುವಾಗ ಎಚ್ಚರ ಅಂತ ಮೆಡಿಕಲ್ ಶಾಪ್ಗಳಿಗೆ ಔಷಧ ನಿಯಂತ್ರಣ ಮಂಡಳಿ ಸುತ್ತೋಲೆ ಹೊರಡಿಸಿದೆ. ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಯಲೆಕ್ಷನ್ ಅಖಾಡದಲ್ಲಿ ಹೊಸಕೋಟೆ ಪ್ರತಿಷ್ಠೆಯ ಕದನವಾಗಿದೆ. ಹೊಸಕೋಟೆ ರಣರಂಗದಲ್ಲಿ ಈಗ ಹೊಡೆಬಡಿ ರಾಜಕೀಯ ಶುರುವಾಗಿದೆ. ಶರತ್ ಮೇಲೆ ಎಂಟಿಬಿ ಮೇಲೆ ಶರತ್ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಈ ಮಧ್ಯೆ ಸಿಎಂ ಬಿಎಸ್ವೈ ಅನರ್ಹರ ಗೆಲುವಿಗೆ ಮಿಂಚಿನಂತೆ ಪ್ರಚಾರ ನಡೆಸುತ್ತಿದ್ದಾರೆ.
ಬಚ್ಚೇಗೌಡರಿಗೆ ಇದೇ ಗೂಂಡಾಗಿರಿ ಪ್ರವೃತ್ತಿನ ಈ ತಾಲೂಕಿನಲ್ಲಿ ಬೆಳೆಸಿದ್ರು. ಆತನ ಮಗ ಶರತ್ ಬಚ್ಚೇಗೌಡ ಅವ್ರ ಕಾರ್ಯಕರ್ತರು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಈ ಗೂಂಡಾಗಿರಿ ಮಾಡ್ತಾ ಇರುವಂತ ಯಾರೇ ಇರಬಹುದು, ನಿಮ್ಮ ಹುಟ್ಟು ಅಡಗಿಸಬೇಕಾಗುತ್ತೆ. ಇವಾಗ ಒಂದು ಹೊಸ ಆರೋಪ ನನ್ನ ಮೇಲೆ ಇರ್ತಕ್ಕಂಥದ್ದು ಗೂಂಡ ಅಂತ. ರಾಜಕೀಯ ವೈಷಮ್ಯ, ಕಾರ್ಯಕರ್ತರ ಮೇಲೆ ಹಲ್ಲೆ, ಬೈ ಎಲೆಕ್ಷನ್ ಅಖಾಡದಲ್ಲಿ ರಣರಂಗವಾಗಿದೆ ಹೊಸಕೋಟೆ. ಬಿಜೆಪಿ ವಿರುದ್ಧ ಸಿಡಿದೆದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿರುವ ಶರತ್ ಬಚ್ಚೇಗೌಡ ಮೇಲೆ ಹಲ್ಲೆ ಆರೋಪ ಮಾಡಿದ್ದಾರೆ ಎಂಟಿಬಿ. ಇದಕ್ಕೆ ಶರತ್ ಬಚ್ಚೇಗೌಡ ಕೌಂಟರ್ ಸಹ ಕೊಟ್ಟಿದ್ದಾರೆ. ಚುನಾವಣೆಗಳ ಸಂದರ್ಭದಲ್ಲಿ ಎದುರಿಸೋದು, ಬೆದರಿಕೆಗಳು ಹಾಕೋದು, ಇದು ಮಾಡೇ 30 ವರ್ಷ ಅವ್ರ ರಾಜಕೀಯ ಜೀವನ ಕಳೆದು 3 ಸಾರಿ ನಮ್ಮ ಮೇಲೆ ಸೋತಿದ್ರು. ಆತನ ಮಗ ಶರತ್ ಬಚ್ಚೇಗೌಡ ಅವ್ರ ಕಾರ್ಯಕರ್ತರು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸನ್ಮಾನ್ಯ MTB ನಾಗರಾಜ್ ಅವರು ಕಳೆದ 2 ತಿಂಗಳಿಂದ ಸತತವಾಗಿ ಅಪಪ್ರಚಾರದ ಹಲ್ಲೆ ನಡೆಸ್ತಿದ್ದಾರೆ. ಮೊದಲು ಮಾರಾಟ ಅಂತಂದ್ರು, ಡೀಲ್ ಅಂತಂದ್ರು, ಬೋರ್ಡ್ ಅಂದ್ರು, ಚೇರ್ಮನ್ ಅಂತಂದ್ರು, ಯಾವುದಕ್ಕೂ ಜನ ಯಾವತ್ತು ಒಪ್ಪಲಿಲ್ಲೋ ಇವಾಗ ಒಂದು ಹೊಸ ಆರೋಪ ನನ್ನ ಮೇಲೆ ಇರ್ತಕ್ಕಂಥದ್ದು ಗೂಂಡ ಅಂತ. ಎಂಟಿಬಿ ನಾಗರಾಜ್ ಪರ ಸಿಎಂ ಯಡಿಯೂರಪ್ಪ ಅಬ್ಬರದ ಪ್ರಚಾರ ನಡೆಸಿದ್ರು. ಬಿಜೆಪಿ ಸಮಾವೇಶದಲ್ಲಿ ಹೊಡಿಬಡಿ ಮಾತು ಮತ್ತೆ ಆರ್ಭಟಿಸಿತ್ತು. ಗೂಂಡಾಗಿರಿ ಮಾಡಿದವರ ಹುಟ್ಟಡಗಿಸುತ್ತೇವೆ ಅಂತ ಯಡಿಯೂರಪ್ಪ ಸವಾಲು ಹಾಕಿದ್ರು. ಎಂಟಿಬಿ ನಾಗರಾಜ್ ಬಂದ ಮೇಲೆ ಶಾಂತಿ ನೆಲೆಸಿದೆ ಅಂದ್ರು ಶೋಭಾ ಕರಂದ್ಲಾಜೆ. ನಾನು ಎಚ್ಚರಿಕೆ ಕೊಡ್ತೇನೆ, ಈ ಗೂಂಡಾಗಿರಿ ಮಾಡ್ತಾ ಇರುವಂತ ಯಾರೇ ಇರಬಹುದು, ನಿಮ್ಮ ಹುಟ್ಟು ಅಡಗಿಸಬೇಕಾಗುತ್ತೆ. ಈ ರೀತಿ ಗೂಂಡಾಗಿರಿಗೆ ಇಲ್ಲಿ ಅವಕಾಶ ಇಲ್ಲ. ಇಲ್ಲಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅನ್ನೋದು ಎಚ್ಚರಿಕೆಯಿಂದ ಇರಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇನೆ. 10 ವರ್ಷಗಳ ಹಿಂದೆ ಹೊಸಕೋಟೆ ಅಂದ್ರೆ ಹೊಡೆದಾಟಕ್ಕೆ ಹೆಸರು ಅಂತ ಕೇಳಿದ್ವಿ. MTB ನಾಗರಾಜ್ ಅವರು 3 ಬಾರಿ ಶಾಸಕರಾದ್ಮೇಲೆ ಹೊಸಕೋಟೆಯಲ್ಲಿ ಶಾಂತಿ ನೆಲೆಸಿತ್ತು. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಗ್ರಾಮಗಳಲ್ಲಿ ಆಗ್ತಿರ್ತಕ್ಕಂಥ ಘಟನೆಗಳಿಗೆ, ಅಲ್ಲಾಗಿರ್ತಕ್ಕಂಥ ಇನ್ಸಿಡೆಂಟ್ ನ ತಿರುಚಿ ಅದಕ್ಕೊಂದು ರಾಜಕೀಯವಾದಂತ ಬಣ್ಣ ಕೊಟ್ಟು ಇವತ್ತು ಒಂದು ಅಪಪ್ರಚಾರ ನಡೀತಾ ಇದೆ. ಆ ಕತೆ ಸುಮಾರು 3-4 ತಿರುವುಗಳನ್ನ 3-4 ಗಂಟೆಯಲ್ಲಿ ತಗೊಂಡಿದೆ. ಷರತ್ತು ಕುಕ್ಕರ್ ಸಿಡಿಯುತ್ತೆ, ಎಂಟಿಬಿ ಗೆಲ್ಲೋದು ಪಕ್ಕಾ ಅಂದ್ರು ಅಶೋಕ್. ಕಾಂಗ್ರೆಸ್ ಅವರೆಲ್ಲ ಕುಕ್ಕರ್ ಹಂಚಿದ್ರು ಅಂತ ಕೇಳಿದ್ದೀನಿ ನಾನು. ಕುಕ್ಕರ್ ಹಂಚ್ತಾವ್ರೆ ಅಂತ ಹೇಳಿ. ಬ್ಲಾಸ್ಟ್ ಆಗೋ ಕುಕ್ಕರ್ಗಳು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಿಂಬಲ್ ಆಗಿದೆ ಇವತ್ತು. ಅವಾಗ ಅದು ಬ್ಲಾಸ್ಟ್ ಆಗ್ತಾ ಇದೆ, ಕುಕ್ಕರ್ಗಳೆಲ್ಲ ಬ್ಲಾಸ್ಟ್ ಆಗ್ತಾ ಇದೆ. ಅವಾಗ ಕುಕ್ಕರ್ಗಳೆಲ್ಲ, ಆ ಕುಕ್ಕರ್ನ ಬ್ಲಾಸ್ಟ್ ಮಾಡೋರು ಯಾರು? ನಾವು, ನೀವೆಲ್ಲ ಬಂದಿರೋರು. ಈ ರಣಹದ್ದುಗಳನ್ನ ಬೇಟೆ ಆಡುವಂತ ಚಾಣಕ್ಯ ಯಡಿಯೂರಪ್ಪನವರು ಇಲ್ಲಿ ಬಂದಿದ್ದಾರೆ, ಚುನಾವಣೆಗೆ ಇಲ್ಲಿ ಬಂದಿದ್ದಾರೆ, ಹೊಸಕೋಟೆಗೆ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಇನ್ನ. ಭಾಷಣದುದ್ದಕ್ಕೂ ಕಾಂಗ್ರೆಸ್ ಅನ್ನ ಟೀಕಿಸಿದ ಎಂಟಿಬಿ ಭಾಷಣದ ಕೊನೆಗೆ ಕಾಂಗ್ರೆಸ್ಗೆ ಜೈ ಅಂದ್ರು. ಆಮೇಲೆ 30 ವರ್ಷದ ಅಭ್ಯಾಸ ನೋಡಿ ಅಂತ ತೇಪೆ ಹಚ್ಚಿದ್ರು. ಇದೇ ವೇಳೆ ಎಂಟಿಬಿ ನಾಗರಹಾವು ಇದ್ದಂತೆ ಯಾರೋ ಕಟ್ಟಿದ್ದ ಹುತ್ತಕ್ಕೆ ಸೇರಿಕೊಂಡಿದ್ದಾರೆ ಅಂತ ಶರತ್ ಬಚ್ಚೇಗೌಡ ವ್ಯಂಗ್ಯ ಮಾಡಿದ್ರು. ಈ ರಾಜ್ಯ, ಈ ತಾಲೂಕಿನ ಅಭಿವೃದ್ಧಿಗೆ ಹಿತ ಅಂತೇಳಿ ನಿಮಗೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಜೈ ಹಿಂದ್, ಜೈ ಕಾಂಗ್ರೆಸ್. ನೋಡಿ, ಜೈ ಬಿಜೆಪಿ. ಸಾರಿ, ಅದಿನ್ನೂ ನಮ್ಗೆ ಹೋಗ್ಲಿಲ್ಲ. ಕಟ್ಟದು ಗೆದ್ಲುಡು, ಉತ್ತದೊಳಗೆ ಬಂದು ಸೇರ್ಕೊಳ್ಳೋದು ನಾಗರಾವು. ಬಚ್ಚೇಗೌಡರು ಇಲ್ಲಿ ಒಂದು ವಿಶಾಲವಾದಂತ ಉತ್ತಾಸೆ ಕಟ್ಟವ್ರೆ. ಬಂದ್ ಇಲ್ಲಿ ಸೇರ್ಕೊಂಡ್ರೆ ಇನ್ನೊಂದು 10 ವರ್ಷ ನಾನು ಆರಾಮಾಗಿರ್ಬೋದು, ತಿನ್ಕೊಂಡು ಚೆನ್ನಾಗಿರ್ಬೋದು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ ಬಿಟ್ಟು ಯಾವ ಪಕ್ಷನ ನಾವು ಕಟ್ಟಿದ್ವೋ ಆ ಪಕ್ಷದುದ್ದಕ್ಕೆ ಬಂದು ಸೇರ್ಕೊಂಡು ನಮ್ಗೆ ಇವತ್ತು ಜಾಗ ಇಲ್ಲದೆ ಇದ್ದಂಗೆ ಮಾಡ್ಬಿಟ್ರು. ಇತ್ತ ಶರತ್ ಬಚ್ಚೇಗೌಡ ಬಿಜೆಪಿ ವಿರುದ್ಧವೇ ಸ್ಪರ್ಧಿಸಿದ್ರು. ತಂದೆ ಬಚ್ಚೇಗೌಡ ಫೋಟೋಗಳು ಮಾತ್ರ ಬಿಜೆಪಿ ಪ್ರಚಾರದಲ್ಲಿ ರಾರಾಜಿಸುತ್ತಿತ್ತು. ಆದರೆ ಸಮಾವೇಶಕ್ಕೆ ಮಾತ್ರ ಬಚ್ಚೇಗೌಡರು ಚಕ್ಕರ್ ಹಾಕುತ್ತಲೇ ಇದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದೊಂದು ಒಂದಲ್ಲ ಎರಡಲ್ಲ 5 ಶಾಸಕರ ಹಾಟ್ ಸೀಕ್ರೆಟ್ ಸ್ಟೋರಿ. ಕರ್ನಾಟಕ ಶಾಸಕರ ವೀಕ್ನೆಸ್ ಇವರ ಬಂಡವಾಳ. ಒಬ್ಬ ಶಾಸಕ ತಗಲಾಕೊಂಡಿದ್ದಕ್ಕೆ 4 ಶಾಸಕರು ಎಸ್ಕೇಪ್. ಹನಿ ಟ್ರ್ಯಾಪ್ ಸುಳಿಯಲ್ಲಿ ಕರ್ನಾಟಕದ ಸೋ ಕಾಲ್ಡ್ ಶಾಸಕರು. ಜೈಲಿಗೆ ಮುಗಿಬಿದ್ದ ಶಾಸಕರಿಗೆ ಕೋಟಿ ಕೋಟಿ ಹಣದ ಬ್ಲಾಕ್ ಮೇಲ್. ಹಣಕ್ಕೆ ಡಿಮ್ಯಾಂಡ್ ಮಾಡಿದವರು ಈಗ ಕಂಬಿ ಹಿಂದೆ. ಹನಿ ಟ್ರ್ಯಾಪ್. ಚಂದುಳ್ಳಿ ಚೆಲುವೆಯರನ್ನ ಮುಂದೆ ಬಿಟ್ಟು ದೊಡ್ಡ ದೊಡ್ಡ ಕುಳಗಳನ್ನ ಕೆಡ್ಡಾಕೆ ಕೆಡವೋ ಮಾದಕ ಬಲೆ. ಮಧ್ಯಪ್ರದೇಶದಲ್ಲಿ ನಡೆದಿದ್ದ ಹನಿ ಟ್ರ್ಯಾಪ್ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೀಗ ಕರ್ನಾಟಕದಲ್ಲೂ ಇಂತಹದ್ದೇ ಹನಿ ಹನಿ ಕಹಾನಿ ನಡೆದಿದೆ. ಇವ್ರೇ ನೋಡಿ, ಹನಿ ಟ್ರ್ಯಾಪ್ ದಂಧೆಯ ಮಾಸ್ಟರ್ ಮೈಂಡ್ಗಳು. ತನ್ನ ಪ್ರೇಯಸಿ ಪುಷ್ಪಾಳನ್ನೇ ಹನಿ ಟ್ರ್ಯಾಪ್ಗೆ ಇಳಿಸಿದ್ದ ಈ ರಾಘವೇಂದ್ರ ಶಾಸಕರನ್ನೇ ಲಾಕ್ ಮಾಡಿ ಕೋಟಿ ಕೋಟಿ ಲೂಟಿಗೆ ಇಳಿದಿದ್ದ.
ಆದ್ರೆ ಅದೃಷ್ಟ ಕೈಕೊಟ್ಟು ಹೆಣ್ಣನ್ನ ಮುಂದೆ ಬಿಟ್ಟು ಹೊನ್ನಿನ ಖಜಾನೆ ಹೊಡಿಬೇಕು ಅಂತ ಹೋದವ ಪೊಲೀಸರ ಅತಿಥಿಯಾಗಿದ್ದಾನೆ. ಈತನ ಜೊತೆ 4 ಕೂಡ ಅಂಧರಾಗಿದ್ದಾರೆ. ಇವರು ಮೊದಲು ಶಾಸಕರ ಪಿಎಗಳನ್ನ ಪರಿಚಯ ಮಾಡಿಕೊಳ್ತಿದ್ರು. ನಂತರ ಆ ಕೆಲಸ ಆಗ್ಬೇಕು ಈ ಕೆಲಸ ಆಗ್ಬೇಕು ಅಂತ ಕ್ಲೋಸ್ ಆಗ್ತಿದ್ರು. ಇದೇ ರೀತಿ ಪುಷ್ಪಾಳ ಮಾಯದ ಬಲೆಗೆ ಬಿದ್ದ ರೋಣ ಶಾಸಕ ಕಳಕಪ್ಪ ಬಂಡಿ ಹೋಟೆಲ್ ಬುಕ್ ಮಾಡಿದ್ದಾರೆ. ಅಂದದ ಹುಡುಗಿಯನ್ನ ನೋಡ್ತಿದ್ದಂತೆ ಮೈಮರೆತ ಎಂಎಲ್ಎ ಇದೇ ಪುಷ್ಪ ಇಟ್ಟಿದ್ದ ಹಿಡನ್ ಕ್ಯಾಮೆರಾದಲ್ಲಿ ಲಾಕ್ ಆಗಿದ್ದಾರೆ. ಒಂದಿಷ್ಟು ದಿನ ಸುಮ್ಮನಿದ್ದ ಇವರು ದಿನ ಕಳೀತಿದ್ದಂತೆ ವರಸೆ ತೆಗೆದಿದ್ದಾರೆ. ವಿಡಿಯೋ ತೋರಿಸಿ 10 ಕೋಟಿ ಕೊಡುವಂತೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಇದರಿಂದ ಕಂಗೆಟ್ಟ ಶಾಸಕರು ಸೈಬರ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇದರ ಜಾಡು ಹಿಡಿದು ಹೊರಟ ಪೊಲೀಸರು 4ರನ್ನ ಬಂಧಿಸಿದ್ದಾರೆ. ಆದ್ರೆ ರಾಘವೇಂದ್ರನ ತಾಯಿ ಮಾತ್ರ ನನ್ನ ಮಗ ಅಮಾಯಕ ಅಂತಿದ್ದಾರೆ. ಕರ್ಸ್ಲಿಲ್ಲ ಅಂತಂದ್ರೆ ಅವ್ನ ಹೆಂಗ್ ಹಿಡ್ಕೊಂಡು ಹೋಗ್ಬೇಕು, ಹೆಂಗ್ ಕೈಕಾಲು ಮುರ್ಕೊಂಡು ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮಗ್ ಗೊತ್ತು ಅಂತ ಹೇಳಿದ್ರು ಸರ್. ನಮಗ್ ಗೊತ್ತಾಗ್ಲಿಲ್ಲ ಏನು ಅಂತ. ಅವ್ರೇನು ಹೇಳ್ತಾ ಇಲ್ಲ. ನಾವು ಪೊಲೀಸ್ನವರು ಎಲ್ಲರೂ ಕಲರ್ ಡ್ರೆಸ್ ಅಲ್ಲಿ ಇದ್ರು, ನಮ್ಗೇನು ಹೇಳಲಿಲ್ಲ. ತನ್ನ ಪ್ರೇಯಸಿಯನ್ನೇ ಹನಿ ಟ್ರ್ಯಾಪ್ಗೆ ಮುಂದೆ ಬಿಟ್ಟವ ಕಂಬಿ ಹಿಂದೆ ಸೇರಿದ್ದಾನೆ. ಇಂಟ್ರೆಸ್ಟಿಂಗ್ ಅಂದ್ರೆ ಕರ್ನಾಟಕದ 5 ಶಾಸಕರನ್ನ ಬಲೆಗೆ ಕೆಡವಿದ್ದು ದೊಡ್ಡ ಉದ್ಯಮಿಗಳನ್ನು ಲಾಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಎಲ್ಲವೂ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಿದೆ. ಕಿರಣ್ ಕೆಎನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೆರೆ ಒಡೆದು 3 ದಿನ ಆಯ್ತು. ಸಾರ್ವಜನಿಕರ ಬದುಕು ನೀರಲ್ಲಿ ಕೊಚ್ಚಿ ಹೋಯಿತು. ಆದ್ರೆ ಕೆರೆ ಒಡೆದವರು ಯಾರು ಅನ್ನೋದು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಪೊಲೀಸರು 2 ದಿನಗಳಿಂದ ಅಧಿಕಾರಿಗಳ ಬೆನ್ನು ಬಿದ್ದಿದ್ರು. ನಿಖರ ಕಾರಣ ಮಾತ್ರ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇದೇ ವೇಳೆ ಕೆರೆ ಒಡೆದ ವಿಚಾರಕ್ಕೆ ಹೈಕೋರ್ಟ್ ಗರಂ ಆಗಿದೆ. ಕೆರೆ ಒಡೆದ ಬಗ್ಗೆ ನಿಖರ ಮಾಹಿತಿ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ತಾಕೀತು ಮಾಡಿದೆ. ಹುಳಿಮಾವು ಕೆರೆ ಒಡೆದು 3 ದಿನ ಆಯ್ತು. ಜನರ ಬದುಕು ನೀರಲ್ಲಿ ಕೊಚ್ಚಿ ಹೋಯಿತು. ಮನೆ ಕಳೆದುಕೊಂಡ ನಿರಾಶ್ರಿತರು ಮತ್ತೆ ಬದುಕು ಕಟ್ಟಿಕೊಳ್ಳಲು ಹರಸಾಹಸ ಪಡ್ತಿದ್ದಾರೆ. ಆದ್ರೆ ಕೆರೆ ಒಡೆದ ಘಟನೆಗೆ ಮಾತ್ರ ಇನ್ನೂ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಕೆರೆ ಏರಿ ಒಡೆದು ಸಾವಿರಾರು ಜನರನ್ನ ನಿರಾಶ್ರಿತರನ್ನಾಗಿ ಮಾಡಿದ ಆ ವ್ಯಕ್ತಿ ಯಾರು ಅನ್ನೋ ಬಗ್ಗೆ ಇನ್ನೂ ಸಣ್ಣ ಸುಳಿವು ಕೂಡ ಸಿಗದೆ ಪೊಲೀಸರು ಹೈರಾಣಾಗಿದ್ದಾರೆ. ಕೆರೆ ಏರಿ ಒಡೆದ ಪ್ರಕರಣ ಸಂಬಂಧ ಬಿಬಿಎಂಪಿ ಎಇ ಶಿಲ್ಪಾ, ಬಿಡಬ್ಲ್ಯೂಎಸ್ಎಸ್ಬಿ ಎಇ ಕಾರ್ತಿಕ್ ಹಾಗೂ ಜೆಸಿಬಿ ಚಾಲಕ ಮತ್ತು 2 ಸೆಕ್ಯೂರಿಟಿಗಳಿಂದ ಪೊಲೀಸರು ಹೇಳಿಕೆ ಪಡೆದಿದ್ದಾರೆ. ಆದ್ರೆ ಕೆರೆ ಒಡೆಯಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾರು, ಗುತ್ತಿಗೆದಾರ ಯಾರು ಅನ್ನೋ ಬಗ್ಗೆ ಯಾರು ಬಾಯ್ಬಿಡ್ತಿಲ್ಲ. ಇದು ಪೊಲೀಸರಿಗೆ ತಲೆನೋವು ತಂದಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಎಇ ಎಸ್ಟಿಪಿ ಕೆಲಸವಷ್ಟೇ ತಾನು ಮಾಡ್ತಿದ್ದು ಕೆರೆ ಒಡೆಯಲು ನಾನು ಹೇಳಲಿಲ್ಲ ಅಂತಿದ್ರೆ, ಇತ್ತ ಬಿಬಿಎಂಪಿ ಎಇ ಶಿಲ್ಪಾ ನಾನು ಕೇವಲ ಕೊಳಚೆ ಹೊರದಿಗೆಯಲಷ್ಟೇ ಹೇಳಿದ್ದೆ, ಆದ್ರೆ ಏರಿ ಮೇಲೆ ಕಾಲುವೆ ಮಾಡಲು ತಾನು ಸೂಚಿಸಿಲ್ಲ ಅಂತಿದ್ದಾರಂತೆ. ಪೊಲೀಸ್ನವರು ತನಿಖೆ ಮಾಡಿದ್ದಾರೆ. ಇನ್ನೇನು ಫೈನಲ್ ಹಂತಕ್ಕೆ ಬಂದಿದೆ. ಯಾರು ತಪ್ಪಿತಸ್ಥರು ಅಂತಕ್ಕಂಥದ್ದನ್ನು ಗುರುತಿಸ್ಲಿಕ್ಕೆ ಅವ್ರಿಗೂ ಸ್ವಲ್ಪ ಸಮಯ ಆಗ್ತದೆ. ಅದಕ್ಕೋಸ್ಕರ ತಪ್ಪಿತಸ್ಥ ಅಲ್ಲದೆ ಇರೋರನ್ನ ಪನಿಷ್ ಮಾಡೋದು ಸೂಕ್ತ ಅಲ್ಲ ಅಂತ ಬಹುಶಃ ಅವರು ಸಂಪೂರ್ಣವಾಗಿ ತನಿಖೆ ಮಾಡಿ ಆಮೇಲೆ ಕ್ರಮ ತಗೊಳ್ಳಿ. ಇನ್ನು ಬೆಂಗಳೂರು ಕೆರೆಗಳ ಸಂರಕ್ಷಣೆ ಕುರಿತಂತೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಈ ವೇಳೆ ಹುಳಿಮಾವು ಕೆರೆ ಒಡೆದ ಬಗ್ಗೆ ಪ್ರಸ್ತಾಪಿಸಿದ ಮುಖ್ಯ ನ್ಯಾಯಾಧೀಶರು ಬಿಬಿಎಂಪಿ ಮತ್ತು ಬಿಡಿಎ ಅಧಿಕಾರಿಗಳ ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದು, ಆದಷ್ಟು ಬೇಗ ಕೆರೆ ಒಡೆದ ಬಗ್ಗೆ ತನಿಖೆ ನಡೆಸಿ ಸತ್ಯಾಂಶ ಪತ್ತೆ ಮಾಡಿ ತಿಳಿಸುವಂತೆ ಸೂಚನೆ ಕೊಟ್ಟಿದೆ. ಅಲ್ಲದೆ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವಂತೆ ಸರ್ಕಾರಕ್ಕೆ ತಾಕೀತು ಮಾಡಿದ್ದಾರೆ. ಅದೇನೇ ಇರಲಿ, ಹುಳಿಮಾವು ಕೆರೆ ಒಡೆದು 3 ದಿನಗಳು ಕಳೆದು ಹೋಯಿತು. ಮನೆ ಮಠ ಕಳೆದುಕೊಂಡ ಜನ ಇನ್ನೂ ತಮ್ಮ ಮನೆಗಳಿಗೆ ಸೇರಿಕೊಳ್ಳಲಾಗದೆ ಪರಿತಪಿಸುತ್ತಿದ್ದಾರೆ. ಇತ್ತ ಕೆರೆ ಒಡೆಯಲು ಕಾರಣರಾದವರನ್ನ ಪತ್ತೆ ಮಾಡಲು ಪೊಲೀಸರು ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ಒಡೆದ ವ್ಯಕ್ತಿ ಯಾರು ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ. ಹಾಗಾದ್ರೆ ಇದ್ದ 3ರಲ್ಲಿ ಕೆರೆ ಒಡೆದವರು ಯಾರು, ಅಪ್ಪಣೆ ಕೊಟ್ಟವರು ಯಾರು ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆಯಾಗಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸೂಪರ್ ಪ್ರೈಮ್ ನ್ಯೂಸ್ ಅಲ್ಲಿ ಇನ್ನಷ್ಟು ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಈರುಳ್ಳಿ ಅಕ್ಷರಶಃ ಜನರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. 3 ತಿಂಗಳ ಹಿಂದಷ್ಟೇ ಕೆಜಿಗೆ 30 ರೂಪಾಯಿ ಇದ್ದ ಈರುಳ್ಳಿ ಈಗ 5 ಪಟ್ಟು ಹೆಚ್ಚಾಗಿದೆ. ಈ ಬೆಲೆ ಏರಿಕೆ ಮುಂದಿನ ವಾರದಲ್ಲಿ ಮತ್ತಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಈರುಳ್ಳಿ ಇಲ್ದೆ ಅಡ್ಗೆ ಆಗುತ್ತಾ? ಹೀಗಂತ ನೀವೇನಾದ್ರೂ ಈರುಳ್ಳಿ ತರೋಕ್ ಅಂಗಡಿಗೆ ಹೋದ್ರೆ ಅದರ ರೇಟ್ ಕೇಳಿನೇ ಕಣ್ಣಲ್ಲಿ ನೀರ್ ಬರುತ್ತೆ. ಈರುಳ್ಳಿ ಕಟ್ ಮಾಡುವಾಗ ಬರೋ ಕಣ್ಣೀರು ಈಗ ರೇಟ್ ಕೇಳ್ತಾ ಇದ್ದಂತೆ ಬರ್ತಾ ಇದೆ. ಕೆಜಿಗೆ 30-40 ರೂಪಾಯಿ ಇದ್ದ ಈರುಳ್ಳಿ ಈಗ 140 ರೂಪಾಯಿ ಆಗಿದೆ. ಒಂದರ್ಥದಲ್ಲಿ ಚಿನ್ನ ಕೊಳ್ಳೋಕ್ಕಿಂತಲೂ ಹೆಚ್ಚು ಈರುಳ್ಳಿಯನ್ನ ಖರೀದಿ ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ 2 ಕೆಜಿ ತಗೊಳ್ತಾ ಇದೆ, ಇವಾಗ ಅರ್ಧ ಕೆಜಿ, 1/4 ಕೆಜಿ, 1 ಕೆಜಿ ತಗೊಳ್ಳೋದು ಆಗತ್ತಾ ಇಲ್ಲ. ಜನಕ್ಕೆ ಬಹಳ ತೊಂದರೆ ಆಗಿದೆ.
ಏನು ಮಾಡೋದು ಎಲ್ಲ ಅದೂ ಚೆನ್ನಾಗೇ ಇಲ್ಲ, ಎಲ್ಲ ಒಳಗಡೆ ಎಲ್ಲ ನೀರು ಥರ ಇದೆ, ಎಲ್ಲ ಗಲೀಜಾಗಿದೆ, ಎಲ್ಲ ಕೆಟ್ಟೋಗಿದೆ. ಆ ಕಡೆ ಎಲ್ಲ 140, ಈ ಕಡೆ 80 ರೂಪೀಸ್ ಇದೆ, 100 ಇದೆ. 80 ರೂಪೀಸ್ ಒಂದು ಅಷ್ಟು ಚೆನ್ನಾಗಿಲ್ಲ, 100 ಅಂದರೆ ಸ್ವಲ್ಪ ಮೀಡಿಯಮ್ ಆಗಿದೆ. ಇನ್ನು ಈ ವರ್ಷದಲ್ಲಿ ಈರುಳ್ಳಿ ಬೆಲೆ ಗಣನೀಯವಾಗಿ ಏರಿಕೆಯಾಗಿದೆ. ಜನವರಿ ತಿಂಗಳಲ್ಲಿ 30 ರಿಂದ 40 ರೂಪಾಯಿ ಇದ್ದ ಈರುಳ್ಳಿ ಮಾರ್ಚ್ ತಿಂಗಳಿಗೆ 50 ರಿಂದ 55 ರೂಪಾಯಿ ಆಯಿತು. ಮೇ ತಿಂಗಳಲ್ಲಿ 60 ರಿಂದ 70 ರೂಪಾಯಿ, ಜೂನ್ ತಿಂಗಳಲ್ಲಿ 45 ರಿಂದ 55 ರೂಪಾಯಿ, ಆಗಸ್ಟ್ ತಿಂಗಳಲ್ಲಿ 50 ರಿಂದ 65 ರೂಪಾಯಿ, ಅಕ್ಟೋಬರ್ನಲ್ಲಿ 45 ರಿಂದ 55 ರೂಪಾಯಿ ಇದ್ದ ಈರುಳ್ಳಿ ಸದ್ಯ ಈಗ ಸೆಂಚುರಿ ಕ್ರಾಸ್ ಮಾಡಿದೆ. ಇತ್ತ ಬೆಲೆ ಏರಿಕೆಯಿಂದ ಗ್ರಾಹಕರು ಜೇಬ್ ನೋಡ್ಕೊಳ್ತಾ ಇದ್ರೆ ಈರುಳ್ಳಿ ಬೆಳೆದ ರೈತರು ಮಾತ್ರ ಖುಷಿಯಾಗಿದ್ದಾರೆ. 10 ವರ್ಷ ಮಟ್ಟ ಉಳ್ಳಾಗಡ್ಡಿ ಬೆಳೆದ್ರು, ಹೋದ ವರ್ಷನ ಇನ್ನೂ ರೀ ಸಾಕಷ್ಟು ಉಳ್ಳಾಗಡ್ಡಿ ಬೆಳೆದಿದ್ವಿ, ಒಳ್ಳೆ ಬೆಲೆ ಸಿಕ್ಕಿದ್ದಿಲ್ಲ. ಈ ಸಲ ಒಳ್ಳೆ ಬೆಲೆ ಸಿಕ್ಕಿದ್ದಕ್ಕೆ ನಾವು ಇಷ್ಟು ದಿನ ಮಾಡಿದ ಸಾಲದೊಳಗೆ ಒಂದು ಸ್ವಲ್ಪ ಸಾಲನಾದರೂ ಹರ್ಕೋಬೋದಾಗೈತಿ. ಇಲ್ಲ ಡ್ಯಾಮೇಜ್ 30 ರೂಪಾಯಿ, 40 ರೂಪಾಯಿ, 60 ರೂಪಾಯಿ, 80 ರೂಪಾಯಿ. ನೀವು ಒಳ್ಳೇದು 100 ರೂಪಾಯಿ, 140 ರೂಪಾಯಿ. ಜನ 5 ಕೈ ತೊಗೊಳೋದು 1 ಕೈ ತೊಗೊಳ್ತಾ ಇದ್ದಾರೆ, 2.5 ಕೈ ತೊಗೊಳೋದು 1 ಕೈ ತೊಗೊಳ್ತಾ ಇದ್ದಾರೆ. ಖಾಲಿ ಕೇಳ್ಬಿಟ್ಟು ಹೋಯ್ತಾ ಇದ್ದಾರೆ, ಆಮೇಲೆ ಬರ್ದು ತೊಗೊಂತಾರೆ. ಮಹಾರಾಷ್ಟ್ರ, ಉತ್ತರ ಕರ್ನಾಟಕದಲ್ಲಿ ಸುರಿದ ಮಳೆಯಿಂದಾಗಿ ಈರುಳ್ಳಿ ಬೆಲೆ ಗಗನಕ್ಕೇರಿದೆ. ಈರುಳ್ಳಿ ರೇಟ್ ಕಡಿಮೆ ಆಗೋವರೆಗೂ ಮನೆಯಲ್ಲಿ ಒಗ್ಗರಣೆ ಹಾಕೋಕು ಯೋಚನೆ ಮಾಡಬೇಕಾಗಿದೆ. ಸಂತೋಷ್ ಕೊಣ್ಣೂರ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ. ಸೂಪರ್ ಪ್ರೈಮ್ ನ್ಯೂಸ್ನಲ್ಲಿ ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.